ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಟೆಕ್ಕಿಯಿಂದ ಪಿಂಪ್ ದಂಧೆ. ಲಕ್ಷ ದುಡಿತಾ ಇದ್ದ ಟೆಕ್ಕಿ ಪಿಂಪ್ ಆಗಿ ಬದಲಾಗಿದ್ದೆ ರೋಚಕ. ಹೈಟೆಕ್ ವೇಶ್ಯಾವಾಟಿಕೆಯ ಕಿಂಗ್ ಪಿನ್ ವಿದೇಶಿ ಮಹಿಳೆ. ಬಿಇ ಪದವೀಧರ ಈಗ ಹೈಟೆಕ್ ವೇಶ್ಯಾವಾಟಿಕೆಯಲ್ಲಿ ಅರೆಸ್ಟ್ ಆಗಿರೋದು. ಟರ್ಕಿ ಮಹಿಳೆ ಬಿಇ ಪದವೀಧರೆ ಹೈಟೆಕ್ ಆಪ್ನ ರಹಸ್ಯ ಈಗ ಬಯಲಾಗಿದೆ. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ ಈ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ. ಸೊ ನೋಡ್ತಾ ಇದ್ದೀರಾ, ಆರೋಪಿಗಳು ಈ ಟೆಕ್ಕಿ ಪಿಂಪ್ ಆಗಿ ಬದಲಾಗಿರೋದು, ಹೈಟೆಕ್ ಆಗಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದಾರೆ. ಸೊ ಇಂಥ ಸಾಕಷ್ಟು ಪ್ರಕರಣ ಬೆಂಗಳೂರಲ್ಲಿ ಬೆಳಕಿಗೆ ಬರ್ತಾ ಇರುತ್ತೆ ಆಗಾಗ. ಬಟ್ ಇದು ಅದೆಲ್ಲದಕ್ಕಿಂತಲೂ ಕೂಡ ಬಹಳ ವಿಚಿತ್ರ ಅನಿಸುವಂತಹ ಪ್ರಕರಣ. ಟೆಕ್ಕಿಗಳಾಗಿದ್ದಂಥವರು, ಪದವೀಧರರಾಗಿದ್ದಂಥವರು ಈ ರೀತಿ ಪಿಂಪ್ಗಳಾಗಿ ಬದಲಾಗಿದ್ರು. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಈ ವಿದ್ಯಾವಂತರು ಇಂಥ ದಾರಿ ಹಿಡಿದು ಬಿಟ್ರೆ ಬಹಳ ಆಘಾತಕಾರಿ. ಆ ನಿಟ್ಟಿನಲ್ಲಿ ಉಳಿದೆಲ್ಲ ಪ್ರಕರಣಗಳಿಗಿಂತ ಇದು ಭಿನ್ನ ಅಂತ ಅನ್ಸುತ್ತೆ. ಏನು ಗೊತ್ತಾಗ್ತಾ ಇದೆ ಈ ಹೈಟೆಕ್ ವೇಶ್ಯಾವಾಟಿಕೆ ಮತ್ತೆ ಟೆಕ್ಕಿಗಳು ಪಿಂಪ್ಗಳಾಗಿ ಬದಲಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲಿನಿಂದ ನೋಡ್ತದ ಹೋಗ್ತಾರೆ, ಎಲ್ಲ ಒಂದ್ ಕಡೆ ವಿದ್ಯಾವಂತರೇ ಈ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಭಾಗಿಯಾಗೋದು ವಿಷಾದಕರ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕೈ ತುಂಬ ಸಂಬಳ ಬರುವಂತಹ ಕೆಲಸಕ್ಕೆ ಸೇರ್ಕೊಂಡ್ರು ಕೂಡ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ ಅಂತಂದ್ರೆ ವಿಪರ್ಯಾಸ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಅಂದ್ರೆ ಈಗ ಮುಖ್ಯವಾಗಿ ಗೋವಿಂದರಾಜು ಅಂತ ಏನ್ ಹೇಳ್ತಾನೆ, ಈತ ಒಂದು ಸಾಕಷ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾನೆ, ಟೆಕ್ಕಿ ಆಗಿರ್ತಾನೆ, ಜೊತೆಗೆ ಪದವೀಧರರು ಕೂಡ ಆಗಿರ್ತಾನೆ, ಬಿಇ ಪದವೀಧರ ಆಗಿರ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಈತನಿಗೆ ಒಂದು ಇನ್ವೆಸ್ಟ್ಮೆಂಟ್ ಅಂದ್ರೆ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡುವಂತಹ ಒಂದು ಹುಚ್ಚಿರುತ್ತೆ. ಈ ಹಿನ್ನೆಲೆಯಲ್ಲಿ ಬರುವಂತಹ ಸಂಬಳ ಎಲ್ಲವನ್ನು ಕೂಡ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾನೆ, ಜೊತೆಗೆ ಸಾಲವನ್ನು ಕೂಡ ಮಾಡಿಕೊಂಡು ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗ್ತಾನೆ. ಆಗ ಆತನಿಗೆ ಬರುವಂತಹ ಸಂಬಳ ಸಾಕಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಪ್ರೈವೇಟ್ ಆಗಿ ಅಂದ್ರೆ ಯಾರ ಜೊತೆ ಸಾಕಷ್ಟು ಕರೆಗಳು ಬರ್ತಾ ಇರೋದ್ರಿಂದ ಆತನು ಮಾತ್ರ ಮಾತಾಡ್ಲಿಕ್ಕೆ ಬಯಸುವಂತಹ ಕೆಲವೊಬ್ಬರಿಗೆ ಮಾತಾಡ್ಲಿಕ್ಕೆ ಅಥವಾ ಸಂವಹನ ನಡೆಸಲಿಕ್ಕೆ ಒಂದು ಆಪ್ ಅನ್ನ ರೆಡಿ ಮಾಡ್ಕೊಡ್ತಾನೆ. ಈ ಆಪ್ ನ ಮುಖಾಂತರ ಬೇಕಾಗಿರುವಂತವ್ರಿಗೆ ಮಾತ್ರ ಅಥವಾ ಅವ್ರಿಗೆ ಬೇಕಾಗಿರುವಂತ ನೆಟ್ವರ್ಕ್ ಅಲ್ಲಿ ಮಾತ್ರ ಮಾತಾಡಬಹುದು, ಅಥವಾ ಬೇರೆ ಯಾರು ಕೂಡ ಕಾಲ್ ಮಾಡಕ್ ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಆಪ್ ಅನ್ನ ರೆಡಿ ಮಾಡ್ಕೋತಾನೆ. ಈ ಒಂದು ಆಪ್ ಸಾಕಷ್ಟು ಸೆಕ್ಯೂರ್ ಆಗಿರುತ್ತೆ, ಎಲ್ಲೂ ಕೂಡ ಡೇಟಾ ಲೀಕೇಜ್ ಆಗುವಂತಹ ಪ್ರಶ್ನೆ ಇರೋದಿಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ ಈತನಿಗೆ ಒಬ್ಬ ಸ್ನೇಹಿತ ಪರಿಚಯ ಆಗ್ತಾನೆ, ವೈಶಾಖ್ ಅಂತ. ಈತ ಏನು ವೇಶ್ಯಾವಾಟಿಕೆಯಲ್ಲಿ ಸಾಕಷ್ಟು ದುಡ್ಡಿದೆ, ಮತ್ತೆ ನೀನು ಡೆವಲಪ್ ಮಾಡಿರುವಂತಹ ಒಂದು ಆಪ್ ಏನಿದೆ, ಈ ಒಂದು ಆಪ್ ಅನ್ನ ನಾವು ವೇಶ್ಯಾವಾಟಿಕೆಗೆ ಬಳಸೋದಾದ್ರೆ ಸಾಕಷ್ಟು ಲಾಭವನ್ನ ಗಳಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಆತನನ್ನ ಸೆಳಿತಾನೆ. ಇದಾದ ನಂತರ ಏನು ಬಿಯಾನಾಜ್ ಅನ್ನುವಂತಹ ಒಂದು ಟರ್ಕಿ ಮಹಿಳೆ ಏನಿದ್ದಾಳೆ, ಈಕೆ ಕೂಡ ಏನು ಟರ್ಕಿಯಿಂದ ಟೂರಿಸ್ಟ್ ವೀಸಾ ಮೇರೆಗೆ ಇಲ್ಲಿ ಭಾರತಕ್ಕೆ ಬಂದು ಬೆಂಗಳೂರಿನಲ್ಲಿ ಇರ್ತಾಳೆ. ಇದಾದ ನಂತರ ಇಲ್ಲಿಯೇ ಒಂದು ಸೆಲ್ವಾ ಅನ್ನುವಂಥವ್ರನ್ನ ಮದುವೆ ಕೂಡ ಮಾಡ್ಕೋತಾರೆ. ಮದುವೆ ಆದ ನಂತರ ಕೆಲವೊಂದು ವರ್ಷಗಳಾದ ನಂತರ ಒಂದು ಮಗು ಕೂಡ ಜನಿಸುತ್ತೆ. ಇದಾದ ನಂತರ ಮಗು ಜನಿಸಿದ ನಂತರ ಎಲ್ಲೊಂದ್ ಕಡೆ ಆತನಿಗೆ TB ಕಾಯಿಲೆ ಬರುತ್ತೆ. ಈ TB ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಬಿಯಾನಾಜ್ ಆತನಿಂದ ದೂರ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆಗ ಆತ ಎಲ್ಲಿ ಈಕೆ ದೇಶ ಬಿಟ್ಟು ಹೋಗ್ತಾಳೆ ಮತ್ತೆ ಟರ್ಕಿಗೆ ವಾಪಸ್ ಹೋಗ್ಬಿಡ್ತಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಸೆಲ್ವಾ ಆಕೆಯ ಒಂದು ಪಾಸ್ಪೋರ್ಟ್ ಅನ್ನ ಹರಿದು ಹಾಕ್ತಾನೆ. ಹೀಗಾಗಿ ಎಲ್ಲೊಂದ್ ಕಡೆ ಬೇರೆ ಆಪ್ಷನ್ ಇಲ್ದಿರ ಈಕೆ ಕೂಡ ಟರ್ಕಿ ಭಾಷೆ ಮತ್ತೆ ರಷ್ಯನ್ ಭಾಷೆ ಬರೋದ್ರಿಂದ ಎಲ್ಲೊಂದ್ ಕಡೆ ವಿದೇಶಿಯ ಮಹಿಳೆಯರನ್ನ ಅಥವಾ ವಿದೇಶಿಯ ಹುಡುಗಿಯರನ್ನ ಕರ್ಕೊಂಡ್ಬಂದು ಇಲ್ಲಿ ವೇಶ್ಯಾವಾಟಿಕೆ ಮಾಡಿದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಸಂಪಾದನೆ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ವೈಶಾಖ್ ಮತ್ತೆ ಗೋವಿಂದರಾಜು ಅವರು, ಅಂದ್ರೆ ಗೋವಿಂದರಾಜು ಡೆವಲಪ್ ಮಾಡಿರುವಂತಹ ಆಪ್ ಅನ್ನ ಇಟ್ಕೊಂಡು ಬೇಕಾಗಿರುವಂತಹ ಕಸ್ಟಮರ್ಗಳನ್ನ ಹುಡುಕೊಂಡು ವಿದೇಶದಿಂದ ಮಹಿಳೆಯರನ್ನ ಇಲ್ಲಿ ಕರ್ಸ್ಕೊಂಡು ವೇಶ್ಯಾವಾಟಿಕೆ ಮಾಡ್ತಾ ಇದ್ರು ಅನ್ನುವಂತಹದ್ದು ಸದ್ಯಕ್ಕೆ ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹದ್ದು. ಕೇವಲ ಬೆಂಗಳೂರು ಮಾತ್ರ ಅಲ್ಲದೆ ಮುಂಬೈ, ಕೋಲ್ಕತ್ತಾ, ಜೊತೆಗೆ ಉದಯ್ಪುರ್ ಅಂತಹ ಒಂದು ಮಹಾನಗರಗಳಲ್ಲೂ ಕೂಡ ಇವರು ನೆಟ್ವರ್ಕ್ ಇತ್ತು, ಅಲ್ಲೂ ಕೂಡ ಇವರು ವೇಶ್ಯಾವಾಟಿಕೆಯನ್ನ ನಡೆಸ್ತಾ ಇದ್ರು ಅನ್ನುವಂತಹದ್ದು. ಸದ್ಯಕ್ಕೆ 10 ವರ್ಷಗಳ ಇಂದ ಕೂಡ ಇದೇ ರೀತಿಯಾದಂತಹ ಒಂದು ವೇಶ್ಯಾವಾಟಿಕೆಯನ್ನ ನಡೆಸ್ತಾ ಇದ್ರು ಅನ್ನುವಂತಹದ್ದು ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹದ್ದು. ಬೈಯಪ್ನಲ್ಲಿ ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.